ಎಲ್ರಿಗೂ ನಮಸ್ಕಾರ. ಸ್ವರೂಪ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳ್ಳಿ ಹುಡುಗಿ ಸ್ವರೂಪ. ಇವತ್ತು ಏನು ಕಾನ್ಸೆಪ್ಟು ಅಂತ ಅಂದರೆ, ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು, ಹುಟ್ಟು ಉಚಿತ ಸಾವು ಖಚಿತ ಅನ್ನೋ ಮಾತನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳೇ ಇರ್ತೀವಿ. ಹುಟ್ಟಿದ ಮೇಲೆ ಮನೆಗೆ ಬರ್ತೀವಿ, ಸತ್ತ ಮೇಲೆ ಎಲ್ಲಿಗೋಗ್ತೀವಿ ಹೇಳಿ? ಸ್ಮಶಾನಕ್ಕೆ ಹೋಗ್ತೀವಿ. ಇವತ್ತು ನಾನು ನಮ್ಮೂರಿನ ಸ್ಮಶಾನದ ಹತ್ರ ಬಂದಿದ್ದೀನಿ. ಇದೇ ಫಸ್ಟ್ ಟೈಮು ನಾನು ಸ್ಮಶಾನಕ್ಕೆ ಬಂದಿರೋದು. ಏನಕ್ಕೆ ಬಂದಿದ್ದೀನಿ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದೇ ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಎಡಗಡೆ ಸೈಡು ಒಂದು ಹಳ್ಳ ಇದೆ. ಇಲ್ಲಿ ಮಣ್ಣು ಮಾಡಿ ಹೋಗುವಾಗ ಇಲ್ಲಿ ನೀರಿಂದ ಕೈ ಕಾಲನ್ನ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಹೋಗ್ತಾರೆ. ಆದರೆ ಈಗ ನೀರೆಲ್ಲ ಬತ್ತೋಗೈತೆ ಮತ್ತು ಸುತ್ತ ಕಳೆಯೆಲ್ಲ ಬೆಳ್ಕೊಬಿಟ್ಟೈತೆ, ಕ್ಲೀನ್ ಮಾಡಿಸಿಲ್ಲ. ಮಣ್ಣು ಮಾಡಲ್ಲ, ಹೆಚ್ಚಾಗಿ ಅವರವರ ಜಮೀನುಗಳಲ್ಲೇ ಮಣ್ಣು ಮಾಡ್ತಾರೆ. ಯಾರಿಗೆ ಜಮೀನು ಇರೋದಿಲ್ವೋ ಅವರಷ್ಟೇ ಈ ಒಂದು ಸ್ಮಶಾನನ ಬಳಕೆ ಮಾಡ್ಕೊಳ್ಳೋದು. ನಾನು ಈ ಸ್ವಲ್ಪ ದಿನದ ಹಿಂದೆ ನನ್ನ ಫ್ರೆಂಡ್ ಅಣ್ಣ ತೀರೋಗಿದ್ರು ಅಂತ ಹೋಗಿದ್ದೆ. ಅಲ್ಲಿ ಸ್ಮಶಾನ ಅಭಿವೃದ್ಧಿಗೂ ನಮ್ಮೂರಿನ ಸ್ಮಶಾನ ನೋಡಿದಾಗ ತುಂಬ ವ್ಯತ್ಯಾಸ ಇತ್ತು. ಅಲ್ಲಿ ವೀರಭದ್ರನ ಒಂದು ಗುಡಿಯನ್ನು ಚಿಕ್ಕದಾಗಿ ಚೊಕ್ಕಟಾಗಿ ನಿರ್ಮಾಣ ಮಾಡಿದರು. ಹಾಗೆ ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಕಲ್ಲಿನ ಮೇಜುಗಳನ್ನೂ ಸಹ ನಿರ್ಮಾಣ ಮಾಡಿದರು. ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿದರು. ಆದರೆ ನಮ್ಮೂರಿನ ಸ್ಮಶಾನ ನೋಡಿದಾಗ ನಿಜಕ್ಕೂ ಬೇಜಾರಾಯಿತು. ಒಂದೊಂದು ಊರಿನಲ್ಲಿ ಸ್ಮಶಾನಗಳಲ್ಲಿ ವೀರಭದ್ರನನ್ನು ಪೂಜಿಸಿದ್ರೆ ಕೆಲವೊಂದು ಕಡೆ ಸಂಕ್ರಾಂತಮ್ಮನನ್ನು ಪೂಜೆ ಮಾಡ್ತಾರೆ. ನಮ್ಮೂರಿನಲ್ಲಿ ಸಂಕ್ರಾಂತಮ್ಮನ ಪೂಜೆ ಮಾಡ್ತೀವಿ. ಇಲ್ಲಿ ಸಂಕ್ರಾಂತಿಯ ಹಬ್ಬದ ದಿನ ಇಲ್ಲಿ ಪೂಜೆ ಮಾಡಿ ನಂತರನೇ ಕಿಚ್ಚನ್ನು ಹಚ್ಚಿ ಹಬ್ಬ ಮಾಡುವಂಥದ್ದು. ಸಂಕ್ರಾಂತಿ ಹಬ್ಬದಲ್ಲಿ ಈ ವಿಡಿಯೋನ ಮಿಸ್ ಮಾಡಿದ್ದೀನಿ, ಅದಕ್ಕಾಗಿ ಹೀಗೆ ಹೇಳ್ತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಹಬ್ಬದ ಮರುದಿನದಿಂದ ಅಮಾವಾಸ್ಯೆವರೆಗೆ ತಾವು ಸಾಕಿರುವಂತಹ ಪ್ರಾಣಿಗಳು ಸುರಕ್ಷಿತವಾಗಿರಲಿ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಕೋಳಿ ಕೂಡ ಕೊಯ್ತಾರೆ. ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆ ಅಂತ ಹೇಳಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆ ಅಡಿಯಲ್ಲಿ ಬಡತನ ರೇಖೆಯಿಂದ ಕೆಳಮಟ್ಟದಲ್ಲಿ ಇರುವಂತಹ ಕುಟುಂಬದ ಯಾವುದೇ ಸದಸ್ಯರು ಮರಣ ಹೊಂದಲ್ಲಿ ಮೃತಪಟ್ಟ ವ್ಯಕ್ತಿಯ ವಾರಸುದಾರರಿಗೆ ಮೃತರ ಅಂತ್ಯಕ್ರಿಯೆ ನೆರವಿಗಾಗಿ ಆರ್ಥಿಕ ಸಹಾಯವನ್ನು ಒದಗಿಸಲು ಅಂತ್ಯ ಸಂಸ್ಕಾರ ಸಹಾಯ ನಿಧಿ ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು, BPL ಕಾರ್ಡ್ನಲ್ಲಿ ಮೃತಪಟ್ಟ ವ್ಯಕ್ತಿಯ ಹೆಸರಿರಬೇಕು, ಮೃತಪಟ್ಟ 2 ತಿಂಗಳೊಳಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಮೃತಪಟ್ಟ ವ್ಯಕ್ತಿಯ ವಾರಸುದಾರರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಅರ್ಜಿಯ ಸಹಾಯಧನದ ಮೊತ್ತ 5,000 ರೂಪಾಯಿಗಳಿರುತ್ತೆ. ಇನ್ನು ಈ ಅರ್ಜಿಯನ್ನು ಸಲ್ಲಿಸೋಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಅಂದರೆ, ಮೃತಪಟ್ಟ ವ್ಯಕ್ತಿಯ ಹೆಸರು, ತಂದೆ ಹೆಸರು, ವಿಳಾಸ, ಲಿಂಗ, ವಯಸ್ಸು, ಜಾತಿ ಮತ್ತು ಮರಣ ಪ್ರಮಾಣ ದಿನಾಂಕ ಬೇಕು. ಮರಣ ಪ್ರಮಾಣ ಪತ್ರ ಹಾಗೂ BPL ಕಾರ್ಡ್ ಕೂಡ. ಹಾಗೆ ಅರ್ಜಿ ಸಲ್ಲಿಸುವವರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ಅರ್ಜಿ ಸಲ್ಲಿಸುವವರ ಹೆಸರು, ವಿಳಾಸ ಮತ್ತು ಮೃತಪಟ್ಟರೊಂದಿಗೆ ಹೊಂದಿರುವಂತಹ ಸಂಬಂಧದ ಡೀಟೇಲ್ಸ್. ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಸ್ಥಳ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಸಲ್ಲಿಸಬೇಕಾಗುತ್ತೆ.
ಇನ್ನು ಇದರ ಒಂದು ಕಾರ್ಯವಿಧಾನ ಯಾವ ರೀತಿ ನಡೆಯುತ್ತಪ್ಪ ಅಂದರೆ, ನೀವು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ಅರ್ಜಿಯನ್ನು PDO ಅರ್ಜಿಯನ್ನು ಪರಿಶೀಲಿಸಿ ನಾಡ ಕಚೇರಿಯ ಉಪ ತಹಸೀಲ್ದಾರ್ಗೆ ನೀಡ್ತಾರೆ. ಅಲ್ಲಿ ಮತ್ತೆ ಪರಿಶೀಲನೆ ಆದ ನಂತರ ತಹಸೀಲ್ದಾರರ ಮೂಲಕ ಸಹಾಯಧನವನ್ನು ನೇರವಾಗಿ ಅರ್ಜಿದಾರರ ಖಾತೆಗೆ ವರ್ಗಾವಣೆ ಮಾಡುತ್ತೆ. ಇದಕ್ಕೆ ಗರಿಷ್ಠ ಕಾಲಾವಧಿ ಬಂದು 10 ದಿನಗಳು. ಅರ್ಜಿಯನ್ನು ಸಲ್ಲಿಸುವ ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಿ ಅರ್ಜಿಯನ್ನು ಸಲ್ಲಿಸಿ. ಕಾರಣ, ಈ ಒಂದು ಸಹಾಯಧನವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಂಗ್ರಹವಾಗಿರುವಂತಹ ತೆರಿಗೆಯ ಆಧಾರದ ಮೇಲೆ ನೀಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.